ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಎಂಬಂತಹ ಚಾಪ್ಟರ್ ನಿಂದ ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿರುವಂತಹ ಕಾಯ್ದೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932. ಆಪ್ಷನ್ ಬಿ, ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1947. ಆಪ್ಷನ್ ಸಿ, ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1986. ಆಪ್ಷನ್ ಡಿ, ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1956. ಓಕೆ, ಸೊ ಸರಿಯಾದ ಉತ್ತರ ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932ರಲ್ಲಿ ಜಾರಿಗೆ ಬಂದಿದೆ. ಸೊ ಈ ಕಾಯ್ದೆಯು ಪಾಲುಗಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿತ್ತು. ಓಕೆನಾ, ನೋಂದಣಿ ಮಾಡುವಂಥದ್ದು ಕಂಪಲ್ಸರಿ ಅಲ್ಲ ಮಕ್ಕಳೇ, ಆದರೆ ನೋಂದಣಿ ಮಾಡುವುದರಿಂದ ಅನೇಕ ಪ್ರಯೋಜನಗಳು ಇವೆ. ಓಕೆ, ಸೊ ಭಾರತೀಯ ಪಾಲುಗಾರಿಕೆ ಸಂಸ್ಥೆಗಳ ಕಾಯ್ದೆ 1932 ಪಾಲುಗಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶವನ್ನ ನೀಡಿತು. ಥ್ಯಾಂಕ್ ಯು.